ಫಸ್ಟ್ ಏನೋ ಒಂದ್ ಇಬ್ರಿಗೇನೋ ಬಂದಿದ್ದ ಸರ್ ಅದ್ರಲ್ಲಿ ಅವ್ರ ವಾರ್ಡನ್ ಟೀಚರ್ ಅವ್ರ ಏನೋ ಅಷ್ಟೊಂದ್ ಹೇಳಿರ್ಕಿಲ್ಲ. ಆಮೇಲೆ ಏನ್ ಮಾಡಿದ್ರ ಹಂಗ ಒಬ್ಬೊಬ್ರಿಗೆ ಹಂಗ ಬಾಳ ದೊಡ್ಡದಾಗ್ತದ. ಆಮೇಲೆ ಏನ್ ಮಾಡಿದ್ರ ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಕಾಸ್ ಹೇಳಿದ್ರ ಅವ್ರ ಬಂದ್ ತೋರಿಸ್ಕೊಟ್ ಕಾಸ ಹೋಗಿದ್ರ ಅಂತ. ಆಮೇಲೆ ಏನೇನೋ ಆಗಿ ಹುಡುಗರಿಗೆ ಕಂಟ್ರೋಲ್ ಆಗಿಲ್ಲ ಅವ್ರಿಗೆ. ಲಾಸ್ಟ್ ಫೈನಲ್ ರಾತ್ರಿ ನಮ್ಗ ಫೋನ್ ಹಚ್ಚಿದ್ರ ನೀವ್ ಒಂದ್ ಸ್ವಲ್ಪ ಅಡ್ಡಾಡಕ್ ಬರಾತಿಲ್ಲ ನಮ್ ಹುಡುಗರಿಗೆ ಆರಾಮಿಲ್ಲ ಕರ್ಕೊಂಡ್ ಹೋಗ್ಬೇಡಿ ಅಂತ ಹೇಳಿ ನಾವ ಹೋದಿವಿ. ಹೋಗ್ಬಿಡ್ದ ಅಂದ್ರ ಅಲ್ಲಿ ಹುಡುಗರ ಪರಿಸ್ಥಿತಿ ಅಂದ್ರೆ ಬಾಳ ಗಂಭೀರ. ಸೀದಾ ಅಲ್ಲಿಂದ ಕರ್ಕೊಂಡ್ ಕಾಸಲ್ಲಿ ಧಾರವಾಡ ಸಿವಿಲ್ ಹಾಸ್ಪಿಟಲ್ ಸರ್ಕಾರಿ ದವಾಖಾನೆ ಕರ್ಕೊಂಡ್ ಬಂದ್ರಿ. ಏನಿಲ್ಲ ಫುಲ್ ಎಲ್ಲ ಆರಾಮ್ ಇರ್ತಾರ ಸರ್. ಇಲ್ಲಿ ಅರ್ಧ ತಾಸ ಏನು ಗೊತ್ತಲ್ಲ ಬರೀ ಕಾಲ ಕೈ ಬರೀ ಹೇಳ್ತಾರ ಸಿಕ್ಕಾಪಟ್ಟೆ ಹೇಳ್ತಾರ. ಬಾಳ ತ್ರಾಸ ಮಾಡ್ಕೋತಾರ. ಇಲ್ಲೇ 7 ಹುಡುಗರು ಸರ್. ಮತ್ತೆ ಅಲ್ಲಿ ಆಗಿದ್ದ 40 ಹುಡುಗರು ಕಂಪ್ಲೀಟ್ ಬಂದದ್ ಸರ್. ಅಲ್ಲಿ ನೀವು ಹೆಚ್ಚಾಗಿತ್ತು ಅಂತ 90 ಸರ್ 40 ಹುಡುಗರು ಮ್ಯಾಲೆ ಅದ ಹಾಸ್ಟೆಲ್ ಸರ್. ಅಲ್ಲೇ ಸ್ಕೂಲ್ ಅಲ್ಲಿ ಐತಿ ಹಾಸ್ಟೆಲ್ ಅಲ್ಲಿ ಐತಿ. ಆದ್ರ ಈಗ ನಮಗ್ ಬಂದಿದ್ದ ನಾವು ನಮ್ ಹುಡುಗರು ಇದ್ರಲ್ಲ ನಾವ್ ಕರ್ಕೊಂಡ್ ಕಾಸ ಸೀದಾ ಬಂದೇವಿ. ಆದ್ರ ಏನ್ ನಾವು ಉಳಿದ ಜನ ಎಲ್ಲೇನದಾರ ನಮಗ್ ಗೊತ್ತಿಲ್ಲ. ಅವ್ರ ಆಗಿದ್ದಂತ 2 ದಿವ್ಸಕ್ಕೆ ಅವಾಗ ಆದ್ರ ಫುಲ್ ಅವ್ರಿಗೆ ಮೈಮಾಲ್ ಬಂದ್ಮೇಲೆ ಹೇಳಿದ್ರು. ಸರ್ ನಮಗ್ ಗೊತ್ತಿಲ್ರಿ ಎಲ್ಲೋ ಇಲ್ಲಿ ಗೇಮ್ಸ್ ಅನ್ನತಾರ ಅವ್ರ. ಮತ್ತ ಅಲ್ಲಿ ಖಾಸಗಿನೂ ಅಲ್ಲೇ ಒಂದ್ ಸ್ವಲ್ಪ ತೋರ್ಸಾದಾರ ಅಂತ ಅವ್ರ. ಆದ್ರೆ ಇಲ್ಲಿ ನಾವ್ ಕರ್ಕೊಂಡ್ ಬಂದಿದ್ದ ಹುಡುಗರ್ನ ಎಷ್ಟು ಮಕ್ಕಳಿಗೆ ಈಗ 40 ಜನಕ್ಕೆ ಆಗೈತಂತ. ಇಲ್ಲೇ 7 ಜನ ಅದಾರ ಸರ್. ಮತ್ತ ಇನ್ನು ಉಳಿದ ಜನ ಏನೈತಲ್ಲ ಬೇರೆ ಬೇರೆ ಕಡೆ ಹೋಗೈತ್ರ. ನಮ್ ಹೆಸರು ಮಂಜುನಾಥ.